ಎಲ್ರಿಗೂ ನಮಸ್ಕಾರ. SIR ಪ್ರಕ್ರಿಯೆಯಲ್ಲಿ ಈಗಾಗಲೇ BLOಗಳು ಸಂಬಂಧಪಟ್ಟ ಬೂತ್ಗಳಲ್ಲಿ ಅರ್ಹ ಮತದಾರರಿಗೆ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ರೀತಿಯ ಎನ್ಯುಮರೇಷನ್ ಫಾರ್ಮ್ಗಳನ್ನ ಹಂಚಿದ್ದಾರೆ. ಈ ಎನ್ಯುಮರೇಷನ್ ಫಾರ್ಮ್ ತುಂಬುವುದು ಹೇಗೆ ಅನ್ನೋದು ಕೆಲವು ಜನರಿಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಅದನ್ನ ಸರಿಪಡಿಸೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಒಂದು ವಿಡಿಯೋ ಮಾಡಿ ಬಿಡುಗಡೆ ಮಾಡಿ ಅಂತ ಕೆಲವು ಜನರ ಬೇಡಿಕೆ ಇತ್ತು. ಆ ಕಾರಣದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಎನ್ಯುಮರೇಷನ್ ಫಾರ್ಮ್ಗಳಲ್ಲಿ ಆ ಸಂಬಂಧಪಟ್ಟ ಮತದಾರರ ಹೆಸರು, ಎಪಿಕ್ ನಂಬರ್, ಭಾಗ ಸಂಖ್ಯೆ ಹಾಗೂ ಅವರ ಭಾವಚಿತ್ರ ಕೂಡ ಇದರಲ್ಲಿರುತ್ತೆ. ಈ ಒಂದು ಎನ್ಯುಮರೇಷನ್ ಫಾರ್ಮ್ಗಳಲ್ಲಿ 3 ಭಾಗಗಳಿದಾವೆ. ಒಂದು ಎಡಗಡೆ ಭಾಗ, ಇದರಲ್ಲಿ 2002ರಲ್ಲಿ ಅಂದ್ರೆ 42ಕ್ಕಿಂತ ಜಾಸ್ತಿ ವಯಸ್ಸಾದವರು 2002ರ ಒಂದು SIR ಅಲ್ಲಿ ಭಾಗವಹಿಸಿರ್ತಾರೆ. ಅವರಿಗೆ ಅವ್ರೇನ್ ಮಾಡ್ಬೇಕಂತಂದ್ರೆ ಈ ಎಡಗಡೆ ಭಾಗ ತುಂಬಬೇಕು. 2002ರಲ್ಲಿ ಯಾರು ಭಾಗವಹಿಸಿಲ್ಲ ಅಂದ್ರೆ 42ಕ್ಕಿಂತ ಕಡಿಮೆ ವಯಸ್ಸಾದವರು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬಲಗಡೆ ಭಾಗನ ತುಂಬಬೇಕು. ಇದರಲ್ಲಿ ಮತ್ತಷ್ಟು ಸ್ಪಷ್ಟಪಡಿಸಬೇಕಾದ್ರೆ 2002ರಲ್ಲಿ SIR ನಲ್ಲಿ ಭಾಗವಹಿಸಿದವರು ಏನೀಗ ಎಡಗಡೆ ಭಾಗದಲ್ಲಿ ತುಂಬ್ತಾ ಇದ್ರಿ. 2002ರ ಮಾಹಿತಿ ಪಡ್ಕೋಬೇಕಾತಂತಂದ್ರೆ ನೀವು ನಿಮ್ಮ ಹೆಸರನ್ನ ಚೆಕ್ ಮಾಡ್ಬೇಕು. ಎಲ್ಲಿ ಚೆಕ್ ಮಾಡ್ಬೇಕಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ಹೋಗಿ, ಅದರಲ್ಲಿ ನಿಮಗೆ ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ ಎಲ್ಲಿ ಚೆಕ್ ಮಾಡ್ಬೇಕಂತ ಹೇಳಿ. ಆ ಒಂದು ಲಿಂಕ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ಎಲೆಕ್ಷನ್ ಆಫ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಹೋದಾಗ ಒಂದು ಸರ್ಚ್ ಫಾರ್ಮ್ ಅನ್ನು ಬರುತ್ತೆ. ಆ ಸರ್ಚ್ ಫಾರ್ಮ್ ಅಲ್ಲಿ ರಾಜ್ಯ ಅನ್ನೋದು ಸೆಲೆಕ್ಟ್ ಮಾಡಿ, ಕರ್ನಾಟಕ ರಾಜ್ಯ ಅಂತ ಹೇಳಿ, ಜಿಲ್ಲೆ ಬೆಳಗಾವಿ. ಈಗ ನಾವು ಚಿಕ್ಕೋಡಿ ಜಿಲ್ಲೆ ಅಂತ ಮಾಡ್ತೀವಿ, ಆದ್ರೆ ಆವಾಗ ಅದು ಬೆಳಗಾವಿ ಜಿಲ್ಲೆ ಅಂತಿತ್ತು. ಆಮೇಲೆ ಮತಕ್ಷೇತ್ರ ಅಥಣಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ರಿ. ಈ ಎಲ್ಲ ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಉಳಿದ ಯಾವುದೋ ಇನ್ಫಾರ್ಮೇಶನ್ ತುಂಬಬೇಡ್ರಿ, ಲಭ್ಯವಿದ್ರೆ ತುಂಬ್ರಿ. ಇಲ್ಲ ಅಂತಂದ್ರೆ ಕೆಳಗಡೆ ಪೂರ್ತಿ ಹೆಸರು, ಮತದಾರರ ಪೂರ್ತಿ ಹೆಸರು ಇದರಲ್ಲಿ ಹಾಕಿ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನಿಮ್ಮ ಹೆಸರನ್ನ ಹಾಕಿ, ಅಥವಾ ಯಾರ ಹೆಸರು ನೀವು ಸರ್ಚ್ ಮಾಡ್ಬೇಕಾಗಿದೆ ಅದನ್ನ ನೀವು ಹೆಸರು ಹಾಕಿದ್ರಂತಂದ್ರೆ ತಳಗೆ ಒಂದು ಕ್ಯಾಪ್ಚಾ ಅಂತ ಬರುತ್ತೆ. ಆ ಕ್ಯಾಪ್ಚಾವನ್ನ ನೀವು ತುಂಬಿದ್ರೆ ಸಬ್ಮಿಟ್ ಮಾಡಿ. ಅದರಲ್ಲಿ 2002ರಲ್ಲಿದ್ದಂತಹ ಹೆಸರು ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಮಾಹಿತಿ ಅಲ್ಲಿ ನಿಮಗೆ ದೊರಕುತ್ತದೆ. ಆ ಮಾಹಿತಿಯನ್ನೇ ನೀವು ಇಲ್ಲಿ ತುಂಬಬೇಕು. ಇಲ್ಲಿ 2002ರಲ್ಲಿ ನೀವು ಏನಾದ್ರೂ ಮತದಾನ ಮಾಡಿದ್ರಿ ಅಥವಾ SIR ಅಲ್ಲಿ ಭಾಗವಹಿಸಿದ್ರಂತಂದ್ರೆ ಎಡಗಡೆ ಬಾಜು ನೀವು ತುಂಬಬೇಕು. ಅದ್ರ ಜೊತೆ ಈ ಏನು ಮೇಲ್ಗಡೆ ಇದ್ದಂತ ಹೆಸರು ಇರುತ್ತೆ, ಮತದಾರರ ಹೆಸರು, ಯಾರ್ದು ಎನ್ಯುಮರೇಷನ್ ಫಾರ್ಮ್ ಇದೆ ಅವ್ರದೇ ಮಾಹಿತಿಯನ್ನ ಇಲ್ಲಿ ಕೆಳಗಡೆ ತುಂಬಬೇಕು. ಈ ಮಾಹಿತಿ ಪ್ರಕಾರ ಏನು ನಿಮಗೆ ಈಗಾಗಲೇ ಹೇಳಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಇದರಲ್ಲಿ ಏನು ದೊರಕುತ್ತದೆ ಆ ಒಂದು ಮಾಹಿತಿ ಪ್ರಕಾರ ಇಲ್ಲಿ ಮತದಾರರ ಹೆಸರು ಅದು ಆ ಒಂದು ಮಾಹಿತಿಯಲ್ಲಿ ಇದ್ದಂಥ ಒತ್ತಕ್ಷರ ಸಹಿತ ಇದನ್ನ ನೀವು ಇಲ್ಲಿ ಸರಿಪಡಿಸಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ನೀವು ಮಾಡಬಾರ್ದು. ಅದರ ಕೆಳಗಡೆ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ರೆ ಹಾಕಿ. ಈಗಿನ ಗುರುತಿನ ಚೀಟಿ ಸಂಖ್ಯೆ ಹಾಕಬಾರ್ದು, ಆಗಿನ ಗುರುತಿನ ಚೀಟಿ ಸಂಖ್ಯೆ ಹಾಕಬೇಕು. ಅದರ ಜೊತೆ ಸಂಬಂಧಿಯ ಹೆಸರು, ಈಗ ಮತದಾರರ ಚೀಟಿಯ ಆ ಒಂದು ಮಾಹಿತಿಯಲ್ಲಿ ಅದು ಕೂಡ ಬಂದಿದೆ. ಸಂಬಂಧಿಯ ಹೆಸರು, ಈಗ ಯಾರ್ದಾದ್ರೂ ಮಹಿಳೆಯರದ್ದು ಸೊಸೆಯರದ್ದು ಹಾಕ್ತಾ ಇದ್ವಿ ಅಂತಂದ್ರೆ ಅವರ ಗಂಡಂದು ಅಥವಾ ಅವರ ಪತಿಯ ಹೆಸರು ಇಲ್ಲಿ ಬರುತ್ತೆ. ಅದರ ಜೊತೆ ಸಂಬಂಧ, ಗಂಡನ ಹೆಸರು ಬಂದಾಗ ಅದು ಸಂಬಂಧ ಗಂಡ ಅಂತ ಹೇಳಿ ಬರೀರಿ. ಅದರ ಜೊತೆ ಕೆಳಗಡೆ ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರದ ಹೆಸರು ಅಥಣಿ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಇಲ್ಲಿ, ಅಥವಾ ಹೆಸರು ಅಂತೇನಿದೆ ಇಲ್ಲಿ ಸಂಖ್ಯೆ. ಆಗ ನಮ್ಮ ಇದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 209 ಇತ್ತು, ಈಗ ಅದು ಕೇವಲ 3 ಇದೆ, 03. ಹಾಗಾಗಿ ನಾವು ಇಲ್ಲಿ ತುಂಬಬೇಕಾದ ಸಂಖ್ಯೆ 209, ಯಾಕಂದ್ರೆ 2002ರಲ್ಲಿದ್ದಂತಹ ಸಂಖ್ಯೆಯನ್ನ ಇಲ್ಲಿ ನಾವು ಹಾಕ್ಬೇಕು. ಭಾಗ ಸಂಖ್ಯೆ ಕೂಡ ನೀವು ಅಲ್ಲಿ ಏನು ಕೊಡ್ತಾ ಇದೆ ಅದನ್ನೇ ಕೊಡಬೇಕು, ಈಗಿನ ಬೂತ್ ಸಂಖ್ಯೆ ಹಾಕಬಾರ್ದು.
ಕ್ರಮ ಸಂಖ್ಯೆ, ಅಲ್ಲಿ ಇದ್ದಂತಹ ಕ್ರಮ ಸಂಖ್ಯೆ ಕೂಡ ನೀವು ಹಾಕ್ಬೇಕು. ಆ ಒಂದು ಫಾರ್ಮ್ ತುಂಬಿದ ನಂತರ ಕೆಳಗಡೆ ಇದ್ದಂತಹ ಮಾಹಿತಿ 3ನೇ ಭಾಗ, ಈ ಭಾಗವನ್ನ ಪ್ರತಿಯೊಬ್ಬರು ತುಂಬಬೇಕು. ಇದು ನಿಮ್ಮ ವೈಯಕ್ತಿಕ ಆ, ವಿವರಗಳು. ಅದರಲ್ಲಿ ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ ಐಚ್ಛಿಕ, ಇತ್ತಂದ್ರೆ ಹಾಕ್ರಿ, ಇಲ್ಲಂತಂದ್ರೆ ಬಿಟ್ಬಿಡಿ. ಮೊಬೈಲ್ ಸಂಖ್ಯೆ, ತಂದೆ ಅಥವಾ ಪೋಷಕರ ಹೆಸರು, ತಂದೆಯ ಪೋಷಕರ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ, ಅದು ಇತ್ತಂದ್ರೆ ಹಾಕ್ರಿ, ಇಲ್ಲಂತಂದ್ರೆ ಬಿಟ್ಬಿಡಿ. ತಾಯಿಯ ಹೆಸರು, ತಾಯಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ, ಇದ್ದರೆ ಹಾಕ್ರಿ. ಸಂಗಾತಿಯ ಹೆಸರು, ಆ, ಗಂಡ ತುಂಬ್ತಿದ್ರೆ ಹೆಂಡತಿಯ ಹೆಸರು, ಹೆಂಡತಿ ತುಂಬ್ತಿದ್ರೆ ಗಂಡನ ಹೆಸರು. ಸಂಗಾತಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ, ಇದು ಕೂಡ ಲಭ್ಯವಿದ್ದಲ್ಲಿ ಮಾತ್ರ ನೀವು ತುಂಬಬೇಕು. ಕೆಳಗಡೆ ಸಿಗ್ನೇಚರ್ ಮಾತ್ರ ಕಂಪಲ್ಸರಿ ಮಾಡಬೇಕು. ಇಲ್ಲಿ ಮತದಾರರ ಸಹಿ ಅಥವಾ ಎಡಗೈ, ಯಾರಿಗೆ ಹೆಬ್ಬಟ್ಟು ಗುರುತು ಮಾಡ್ತಾ ಇದ್ದಾರೆ ಅವರು ಎಡಗೈ ಭಾಗದ ಹೆಬ್ಬಟ್ಟು ಗುರುತನ್ನ ಮಾಡಬೇಕು. ಇದರ ಜೊತೆ ಒಂದು ಭಾವಚಿತ್ರ ಕಲರ್ ಫೋಟೋವನ್ನ ಇಲ್ಲಿ ಹಾಕಬೇಕು. ಇದು 2002ರ SIR ನಲ್ಲಿ ಯಾರು ಭಾಗವಹಿಸಿದ್ರು ಅವ್ರ ಮಾಹಿತಿಯನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ. ಇದರ ಜೊತೆ ಇನ್ನೊಂದು ಭಾಗದಲ್ಲಿ ನಾವೀಗ ಚೆಕ್ ಮಾಡ್ಬೇಕಂತಂದ್ರೆ 2002ರಲ್ಲಿ ಯಾರು ಭಾಗವಹಿಸಿಲ್ಲ ಅವರು ಇದರಲ್ಲಿ ಬಲಗಡೆ ಭಾಗದಲ್ಲಿ ತುಂಬಬೇಕು. ಇದರಲ್ಲಿ ಹೇಗೆ ತುಂಬಬೇಕಂತಂದ್ರೆ, ಈಗ ನಂದೇ ಉದಾಹರಣೆ ತಗೊಳ್ಳಿ. ನನಗೀಗ 40 ವಯಸ್ಸು, ಹಂಗಂದ್ರೆ ನಾನು 2002ರ SIR ಅಲ್ಲಿ ಭಾಗವಹಿಸಿಲ್ಲ. ಹಾಗಾಗಿ ನಾನು ನನ್ನ ಸಂಬಂಧಿಗಳನ್ನ, ಪ್ರೊಜೆನಿ ಅಂತ ಹೇಳಿ ಏನ್ ಕರಿತೀವಿ, ಪ್ರೊಜೆನಿ ಅಂತ ಹೇಳಿ ರಕ್ತ ಸಂಬಂಧಿಗಳನ್ನ ಕೇವಲ 4 ಜನರನ್ನ ನಾವಿಲ್ಲಿ ಪರಿಗಣಿಸ್ತಾ ಇದ್ದೀವಿ. ತಂದೆ, ತಾಯಿ, ಅಜ್ಜ, ಅಜ್ಜಿ, ಈ 4 ಜನರದ್ದು ಮಾಹಿತಿಯನ್ನ ನಾವಿಲ್ಲಿ ತುಂಬಬೇಕು. ಈ ಮಾಹಿತಿ ಪ್ರಕಾರ ಏನು 2002ರಲ್ಲಿ ಈ 4 ಜನರಲ್ಲಿ ಯಾರ್ದಾದ್ರೂ ಒಬ್ಬರದು ನಾನಿಲ್ಲಿ ಪ್ರೊಜೆನಿ ಮಾಹಿತಿಯನ್ನ ನಾನಿಲ್ಲಿ ತುಂಬಬೇಕು. ಇವ್ರ ಮಾಹಿತಿ ಎಲ್ಲಿ ಪಡ್ಕೋಬೇಕಪ್ಪ ಅಂತಂದ್ರೆ, ಅದೇ ಆಗಲೇ ನಾನು ಹೇಳಿದ್ದ ಹಾಗೆ 2002ರ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಲ್ಲಿ ಸರ್ಚ್ ಪ್ರೀವಿಯಸ್ SIR ಡೀಟೇಲ್ಸ್ ಅಂತ ಹೇಳಿ ಏನು ಆಪ್ಷನ್ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅದರೊಳಗೆ ನಿಮ್ಗೆ ಮಾಹಿತಿಯನ್ನ ಸಿಗುತ್ತೆ. ಅದರಲ್ಲಿ ನೀವು ಮತ್ತೆ ಅದೇ ಸೇಮ್ ರಾಜ್ಯ ಕರ್ನಾಟಕ, ಜಿಲ್ಲೆ ಬೆಳಗಾವಿ, ಮತಕ್ಷೇತ್ರ ಅಥಣಿ, ಅದರ ಜೊತೆ ಯಾರ್ದು ನಾವು ಪ್ರೊಜೆನಿ ಅಂತ ಹಾಕ್ತಾ ಇದೀವಿ ಈ 4 ಜನರ ಒಳಗಡೆ ಅವ್ರ ಹೆಸರನ್ನ ನಾವೆಲ್ಲ ಹಾಕ್ಬೇಕು. ಅದರ ಜೊತೆ ಕ್ಯಾಪ್ಚಾ ಅಂತ ಹೇಳಿ ಬರುತ್ತೆ, ಅದನ್ನ ನೀವು ಹಾಕಿ ಆ ಒಂದು ವಿವರಗಳನ್ನ ಪಡ್ಕೋಬಹುದು. ಅದರಲ್ಲಿ ಆ 4 ಜನರದಲ್ಲಿ ಯಾರ್ದಾದ್ರೂ ಒಬ್ಬರದು ಅದ್ರೊಳಗೆ ಇತ್ತಂತಂದ್ರೆ ಆ ಮಾಹಿತಿಯನ್ನ ನೀವು ಇಲ್ಲಿ ಹಾಕ್ಬೇಕು ಬಲಗಡೆ. ಇದರಲ್ಲಿ ಸೇಮ್ ಅದೇ ವಿಧಾನಸಭಾ ಕ್ಷೇತ್ರ ಸಂಖ್ಯೆ, 2002ರಲ್ಲಿದ್ದಂತಹ ವಿಧಾನಸಭಾ ಕ್ಷೇತ್ರ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಅಲ್ಲಿದು ಹಾಕಬೇಕು. ಈಗಿದ್ದಂತಹ ಮಾಹಿತಿಯನ್ನ ಇಲ್ಲಿ ಮೇಲ್ಗಡೆ ಹಾಕಬಾರದು. ಅದರ ಜೊತೆ ಕೆಳಗಡೆ ಈ ಭಾಗವನ್ನು ತುಂಬಿದ ನಂತರ ಕೆಳಗಡೆ ಭಾಗವನ್ನ ತುಂಬಬೇಕು. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ 2002ರಲ್ಲಿ ಯಾರು ಮಾಡಿದ್ದೀರಿ ಅಥವಾ SIR ಅಲ್ಲಿ ಭಾಗವಹಿಸಿದ್ದೀರಿ ಅವರು ಎಡಗಡೆ ಭಾಗವನ್ನು ತುಂಬಬೇಕು. ಯಾರು SIR 2002ರಲ್ಲಿ ಭಾಗವಹಿಸಿಲ್ಲ ಅವರು ಬಲಗಡೆ ಭಾಗವನ್ನು ತುಂಬಬೇಕು. ಇಷ್ಟೇ ಮಾಹಿತಿಯನ್ನ ತಮ್ಮೊಂದಿಗೆ ಹಂಚ್ಕೋಬೇಕಾಗಿತ್ತು. ಅದರ ಜೊತೆ ಯಾರಿಗೆ ಈಗ ಇನ್ನೊಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ, ಯಾರಿಗೆ ಪ್ರೊಜೆನಿ ಅಥವಾ 2002ರಲ್ಲಿ ಭಾಗವಹಿಸಿರ್ಲಿಲ್ಲ ಅಥವಾ ಪ್ರೊಜೆನಿನೂ ಅವ್ರದ್ದಿಲ್ಲ, ಇತ್ತೀಚೆಗೆ ಒಂದು 10-20 ವರ್ಷದಲ್ಲಿ ಇಲ್ಲಿ ಶಿಫ್ಟ್ ಆಗಿರ್ತಾರೆ ಅಥವಾ ಏನೋ ಒಂದಾಗಿರುತ್ತೆ, ಹಾಗಿದ್ದಲ್ಲಿ ಮೇಲ್ಗಡೆ ಭಾಗವನ್ನ ತುಂಬದೆ ಬಿಡೋದು ಅಥವಾ ಬೇರೆ ಮಾಹಿತಿ ಏನು ತುಂಬಬಾರದು. ತುಂಬಿದಲ್ಲಿ ಏನಾಗುತ್ತೆ ಅಂತಂದ್ರೆ ಆಮೇಲೆ ಒಂದು ನೋಟಿಸ್ ಜಾರಿ ಆಗುತ್ತೆ. ಆ ನೋಟಿಸ್ ಜಾರಿ ಆದ್ಮೇಲೆ ನೀವು ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಹಿಂದ್ಗಡೆ ನೋಡಿದ್ರೆ ಇಲ್ಲಿ 11 ದಾಖಲೆಗಳ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಈ 11 ದಾಖಲೆಗಳ ಪಟ್ಟಿಯಲ್ಲಿ ನೀವು ಯಾವ್ದಾದ್ರು ಒಂದನ್ನ ಅಲ್ಲಿ ಲಗತ್ತಿಸಿ ಕೊಟ್ರೆ ನಿಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ದಾಖಲಾಗುತ್ತೆ. ಈ ಮಾಹಿತಿ ನಿಮಗೆ ತುಂಬಲು ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನೇ ಒಂದು ತೊಂದರೆ ಬಂದಲ್ಲಿ, ಏನಾದ್ರೂ ಮತ್ತೆ ಮಾಹಿತಿ ಬೇಕಾದಲ್ಲಿ ಮುಕ್ತ ಮನಸ್ಸಿನಿಂದ ಸಂಪರ್ಕಿಸಿ. ನನಗಾಗಲಿ ನಮ್ಮ ಪಕ್ಷದ ಯಾರಿಗೇ ಮುಖಂಡರಿಗೆ ಅಥವಾ ನಮ್ಮ BLA 2ಗಳಿಗೆ ಸಂಪರ್ಕ ಮಾಡಿ ನಿಮ್ಮ ಇದನ್ನು ಸ್ಪಷ್ಟಪಡಿಸ್ಕೊಳ್ಳಿ. ಮತ್ತೆ ಈ ಒಂದು SIR ಪ್ರಕ್ರಿಯೆ ಸರ್ಕಾರ ನಮ್ಮ ಜೊತೆ ಇದ್ದಂತೆ ನಾವು ಕೂಡ ಸರ್ಕಾರದ ಜೊತೆ ಇದೀವಿ. ಈ ಒಂದು ಪ್ರಕ್ರಿಯೆಯನ್ನ ಯಶಸ್ವಿಗೊಳಿಸೋಣ. ಒಂದು ಸದೃಢ ದೇಶ ಕಟ್ಟಲು ನಾವೆಲ್ಲರೂ ಒಂದಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.